ರಾಜ್ಯಾದ್ಯಂತ ಗಣೇಶ ವಿಸರ್ಜನೆ ಮುಕ್ತಾಯಗೊಂಡಿದೆ. ಆದರೆ ಈ ಊರಲ್ಲಿ ಮಾತ್ರ ಮೆರವಣಿಗೆಯಲ್ಲಿ ಡಿಜೆಗೆ ಅವಕಾಶ ನೀಡಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ 43 ದಿನ ಆದರೂ ಕೂಡ ವಿಸರ್ಜನೆ ಇನ್ನೂ ಮಾಡಿಲ್ಲ. ಇದೆಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. 43 ದಿನವಾದರೂ ಗಣೇಶ ವಿಸರ್ಜನೆ ಇಲ್ಲ. ಹಿಂದೂ ಮಹಾಸಭಾ ಸಮಿತಿಯಿಂದ ಡಿಜೆಗೆ ಪಟ್ಟು. ರಾಜ್ಯಾದ್ಯಂತ ಈಗ ಗಣೇಶ ವಿಸರ್ಜನೆ ಮುಕ್ತಾಯಗೊಂಡಿದೆ. ಆದರೆ ಹಾವೇರಿ ಜಿಲ್ಲೆ ಬಂಕಾಪುರ ಪಟ್ಟಣದಲ್ಲಿ ಡಿಜೆಗೆ ಅವಕಾಶ ನೀಡದ ಹಿನ್ನೆಲೆ 43 ದಿನಗಳು ಕಳೆದರೂ ಗಣಪತಿ ವಿಸರ್ಜನೆ ಮಾಡಿಲ್ಲ. ಪೊಲೀಸ್ ಇಲಾಖೆ ಡಿಜೆಗೆ ಅನುಮತಿ ನೀಡಬೇಕು, ಇಲ್ಲವಾದರೆ ಗಣಪತಿ ವಿಸರ್ಜನೆ ಮಾಡುವುದಿಲ್ಲ ಎಂದು ಯುವಕರು ಪಟ್ಟು ಹಿಡಿದಿದ್ದಾರೆ. ಜಿಲ್ಲೆಯ ಪ್ರಸಿದ್ಧ ಮೂರ್ತಿಗಳಲ್ಲಿ ಒಂದಾದ ಬಂಕಾಪುರದ ಹಿಂದೂ ಮಹಾಸಭಾ ಗಣೇಶ ಮೂರ್ತಿ ವಿಸರ್ಜನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ವಿಸರ್ಜನೆ ಸಂದರ್ಭದಲ್ಲಿ ಡಿಜೆ ವಿಚಾರವಾಗಿ ಹಲವು ದಿನಗಳಿಂದ ಚರ್ಚೆ ನಡೆಯುತ್ತಿದೆ. ಆದರೆ ಪೊಲೀಸರು ಡಿಜೆಗೆ ಅವಕಾಶವಿಲ್ಲವೆಂದು ಹೇಳುತ್ತಿದ್ದಾರೆ. 42 ವರ್ಷಗಳಿಂದ ಗಣಪತಿ ಪ್ರತಿಷ್ಠಾಪಿಸಿದ್ದೇವೆ, ಯಾವುದೇ ಗಲಾಟೆ ಆಗಿಲ್ಲ. ಈ ವರ್ಷ ಮಾತ್ರ ಹಿಂದೂ ಮಹಾಸಭಾ ಗಣಪತಿ ಅಂದ್ರೆ ಎಲ್ಲ ಕಾನೂನು ಬರುತ್ತವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಲ ಅಡೆತಡೆ ಆಗಿದೆ ಅಂತಂದರೆ ಹಾವೇರಿ ಜಿಲ್ಲೆಗೆ ಅಷ್ಟೇ ಸೀಮಿತ ಮಾಡಿದ್ದಾರೆ. ಆಮೇಲೆ ಪರ್ಟಿಕ್ಯುಲರ್ ಬಂಕಾಪುರದಾಗ ಹಚ್ಚ ಕೊಡಲ್ಲ ಅನ್ನೋ ಆಗ್ತಾರೆ. ಇದೊಂದು ನಮ್ಮದು ಪ್ರಶ್ನೆ. ಕಾರಣ ಏನು ಸರ್? ಕಾರಣ ಅದೇ ಪೊಲೀಸ್ ಇಲಾಖೆದವ್ರಿಗೆ ಗೊತ್ತದು ಯಾಕೆ ಕೊಡಲ್ಲ ಅನ್ನೋದು. ಬಂಕಾಪುರ ಹಿಂದೂ ಮಹಾಸಭಾ ಗಣಪತಿ ಪ್ರತಿಷ್ಠಾಪನೆ ಮಾಡಿ 43 ದಿನಗಳು ಕಳೆದರೂ ವಿಸರ್ಜನೆಗೆ ಮುಂದಾಗಿಲ್ಲ. ಈಗ ಡಿಜೆಗಾಗಿ ಗಣೇಶ ಉತ್ಸವ ಸಮಿತಿ ಬಿಗಿಪಟ್ಟು ಹಿಡಿದಿದೆ. ಪೊಲೀಸರು ಅನುಮತಿ ಕೊಡ್ತಾರಾ, ಕೊಡದಿದ್ರೆ ಗಣಪತಿ ವಿಸರ್ಜನೆ ಯಾವಾಗ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ. ರಾಜ್ಯಾದ್ಯಂತ ಗಣೇಶ ವಿಸರ್ಜನೆ ಮುಕ್ತಾಯಗೊಂಡಿದೆ. ಆದರೆ ಈ ಊರಲ್ಲಿ ಮಾತ್ರ ಮೆರವಣಿಗೆಯಲ್ಲಿ ಡಿಜೆಗೆ ಅವಕಾಶ ನೀಡಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ 43 ದಿನ ಆದರೂ ಕೂಡ ವಿಸರ್ಜನೆ ಇನ್ನೂ ಮಾಡಿಲ್ಲ. ಇದೆಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. 43 ದಿನವಾದರೂ ಗಣೇಶ ವಿಸರ್ಜನೆ ಇಲ್ಲ. ಹಿಂದೂ ಮಹಾಸಭಾ ಸಮಿತಿಯಿಂದ ಡಿಜೆಗೆ ಪಟ್ಟು. ರಾಜ್ಯಾದ್ಯಂತ ಈಗ ಗಣೇಶ ವಿಸರ್ಜನೆ ಮುಕ್ತಾಯಗೊಂಡಿದೆ. ಆದರೆ ಹಾವೇರಿ ಜಿಲ್ಲೆ ಬಂಕಾಪುರ ಪಟ್ಟಣದಲ್ಲಿ ಡಿಜೆಗೆ ಅವಕಾಶ ನೀಡದ ಹಿನ್ನೆಲೆ 43 ದಿನಗಳು ಕಳೆದರೂ ಗಣಪತಿ ವಿಸರ್ಜನೆ ಮಾಡಿಲ್ಲ. ಪೊಲೀಸ್ ಇಲಾಖೆ ಡಿಜೆಗೆ ಅನುಮತಿ ನೀಡಬೇಕು, ಇಲ್ಲವಾದರೆ ಗಣಪತಿ ವಿಸರ್ಜನೆ ಮಾಡುವುದಿಲ್ಲ ಎಂದು ಯುವಕರು ಪಟ್ಟು ಹಿಡಿದಿದ್ದಾರೆ. ಜಿಲ್ಲೆಯ ಪ್ರಸಿದ್ಧ ಮೂರ್ತಿಗಳಲ್ಲಿ ಒಂದಾದ ಬಂಕಾಪುರದ ಹಿಂದೂ ಮಹಾಸಭಾ ಗಣೇಶ ಮೂರ್ತಿ ವಿಸರ್ಜನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ವಿಸರ್ಜನೆ ಸಂದರ್ಭದಲ್ಲಿ ಡಿಜೆ ವಿಚಾರವಾಗಿ ಹಲವು ದಿನಗಳಿಂದ ಚರ್ಚೆ ನಡೆಯುತ್ತಿದೆ. ಆದರೆ ಪೊಲೀಸರು ಡಿಜೆಗೆ ಅವಕಾಶವಿಲ್ಲವೆಂದು ಹೇಳುತ್ತಿದ್ದಾರೆ. 42 ವರ್ಷಗಳಿಂದ ಗಣಪತಿ ಪ್ರತಿಷ್ಠಾಪಿಸಿದ್ದೇವೆ, ಯಾವುದೇ ಗಲಾಟೆ ಆಗಿಲ್ಲ. ಈ ವರ್ಷ ಮಾತ್ರ ಹಿಂದೂ ಮಹಾಸಭಾ ಗಣಪತಿ ಅಂದ್ರೆ ಎಲ್ಲ ಕಾನೂನು ಬರುತ್ತವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಲ ಅಡೆತಡೆ ಆಗಿದೆ ಅಂತಂದರೆ ಹಾವೇರಿ ಜಿಲ್ಲೆಗೆ ಅಷ್ಟೇ ಸೀಮಿತ ಮಾಡಿದ್ದಾರೆ. ಆಮೇಲೆ ಪರ್ಟಿಕ್ಯುಲರ್ ಬಂಕಾಪುರದಾಗ ಹಚ್ಚ ಕೊಡಲ್ಲ ಅನ್ನೋ ಆಗ್ತಾರೆ. ಇದೊಂದು ನಮ್ಮದು ಪ್ರಶ್ನೆ. ಕಾರಣ ಏನು ಸರ್? ಕಾರಣ ಅದೇ ಪೊಲೀಸ್ ಇಲಾಖೆದವ್ರಿಗೆ ಗೊತ್ತದು ಯಾಕೆ ಕೊಡಲ್ಲ ಅನ್ನೋದು. ಬಂಕಾಪುರ ಹಿಂದೂ ಮಹಾಸಭಾ ಗಣಪತಿ ಪ್ರತಿಷ್ಠಾಪನೆ ಮಾಡಿ 43 ದಿನಗಳು ಕಳೆದರೂ ವಿಸರ್ಜನೆಗೆ ಮುಂದಾಗಿಲ್ಲ. ಈಗ ಡಿಜೆಗಾಗಿ ಗಣೇಶ ಉತ್ಸವ ಸಮಿತಿ ಬಿಗಿಪಟ್ಟು ಹಿಡಿದಿದೆ. ಪೊಲೀಸರು ಅನುಮತಿ ಕೊಡ್ತಾರಾ, ಕೊಡದಿದ್ರೆ ಗಣಪತಿ ವಿಸರ್ಜನೆ ಯಾವಾಗ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ. ರಾಜ್ಯಾದ್ಯಂತ ಗಣೇಶ ವಿಸರ್ಜನೆ ಮುಕ್ತಾಯಗೊಂಡಿದೆ. ಆದರೆ ಈ ಊರಲ್ಲಿ ಮಾತ್ರ ಮೆರವಣಿಗೆಯಲ್ಲಿ ಡಿಜೆಗೆ ಅವಕಾಶ ನೀಡಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ 43 ದಿನ ಆದರೂ ಕೂಡ ವಿಸರ್ಜನೆ ಇನ್ನೂ ಮಾಡಿಲ್ಲ. ಇದೆಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. 43 ದಿನವಾದರೂ ಗಣೇಶ ವಿಸರ್ಜನೆ ಇಲ್ಲ. ಹಿಂದೂ ಮಹಾಸಭಾ ಸಮಿತಿಯಿಂದ ಡಿಜೆಗೆ ಪಟ್ಟು. ರಾಜ್ಯಾದ್ಯಂತ ಈಗ ಗಣೇಶ ವಿಸರ್ಜನೆ ಮುಕ್ತಾಯಗೊಂಡಿದೆ. ಆದರೆ ಹಾವೇರಿ ಜಿಲ್ಲೆ ಬಂಕಾಪುರ ಪಟ್ಟಣದಲ್ಲಿ ಡಿಜೆಗೆ ಅವಕಾಶ ನೀಡದ ಹಿನ್ನೆಲೆ 43 ದಿನಗಳು ಕಳೆದರೂ ಗಣಪತಿ ವಿಸರ್ಜನೆ ಮಾಡಿಲ್ಲ. ಪೊಲೀಸ್ ಇಲಾಖೆ ಡಿಜೆಗೆ ಅನುಮತಿ ನೀಡಬೇಕು, ಇಲ್ಲವಾದರೆ ಗಣಪತಿ ವಿಸರ್ಜನೆ ಮಾಡುವುದಿಲ್ಲ ಎಂದು ಯುವಕರು ಪಟ್ಟು ಹಿಡಿದಿದ್ದಾರೆ.
ಜಿಲ್ಲೆಯ ಪ್ರಸಿದ್ಧ ಮೂರ್ತಿಗಳಲ್ಲಿ ಒಂದಾದ ಬಂಕಾಪುರದ ಹಿಂದೂ ಮಹಾಸಭಾ ಗಣೇಶ ಮೂರ್ತಿ ವಿಸರ್ಜನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ವಿಸರ್ಜನೆ ಸಂದರ್ಭದಲ್ಲಿ ಡಿಜೆ ವಿಚಾರವಾಗಿ ಹಲವು ದಿನಗಳಿಂದ ಚರ್ಚೆ ನಡೆಯುತ್ತಿದೆ. ಆದರೆ ಪೊಲೀಸರು ಡಿಜೆಗೆ ಅವಕಾಶವಿಲ್ಲವೆಂದು ಹೇಳುತ್ತಿದ್ದಾರೆ. 42 ವರ್ಷಗಳಿಂದ ಗಣಪತಿ ಪ್ರತಿಷ್ಠಾಪಿಸಿದ್ದೇವೆ, ಯಾವುದೇ ಗಲಾಟೆ ಆಗಿಲ್ಲ. ಈ ವರ್ಷ ಮಾತ್ರ ಹಿಂದೂ ಮಹಾಸಭಾ ಗಣಪತಿ ಅಂದ್ರೆ ಎಲ್ಲ ಕಾನೂನು ಬರುತ್ತವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಲ ಅಡೆತಡೆ ಆಗಿದೆ ಅಂತಂದರೆ ಹಾವೇರಿ ಜಿಲ್ಲೆಗೆ ಅಷ್ಟೇ ಸೀಮಿತ ಮಾಡಿದ್ದಾರೆ. ಆಮೇಲೆ ಪರ್ಟಿಕ್ಯುಲರ್ ಬಂಕಾಪುರದಾಗ ಹಚ್ಚಕ್ಕೆ ಕೊಡಲ್ಲ ಅನ್ನೋ ಇದೊಂದು ನಮ್ಮದು ಪ್ರಶ್ನೆ. ಕಾರಣ ಏನು ಸರ್? ಕಾರಣ ಅದೇ ಪೊಲೀಸ್ ಇಲಾಖೆದವ್ರಿಗೆ ಗೊತ್ತದು ಯಾಕೆ ಕೊಡಲ್ಲ ಅನ್ನೋದು. ಬಂಕಾಪುರ ಹಿಂದೂ ಮಹಾಸಭಾ ಗಣಪತಿ ಪ್ರತಿಷ್ಠಾಪನೆ ಮಾಡಿ 43 ದಿನಗಳು ಕಳೆದರೂ ವಿಸರ್ಜನೆಗೆ ಮುಂದಾಗಿಲ್ಲ. ಈಗ ಡಿಜೆಗಾಗಿ ಗಣೇಶ ಉತ್ಸವ ಸಮಿತಿ ಬಿಗಿಪಟ್ಟು ಹಿಡಿದಿದೆ. ಪೊಲೀಸರು ಅನುಮತಿ ಕೊಡ್ತಾರಾ, ಕೊಡದಿದ್ರೆ ಗಣಪತಿ ವಿಸರ್ಜನೆ ಯಾವಾಗ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ. ರಾಜ್ಯಾದ್ಯಂತ ಗಣೇಶ ವಿಸರ್ಜನೆ ಮುಕ್ತಾಯಗೊಂಡಿದೆ. ಆದರೆ ಈ ಊರಲ್ಲಿ ಮಾತ್ರ ಮೆರವಣಿಗೆಯಲ್ಲಿ ಡಿಜೆಗೆ ಅವಕಾಶ ನೀಡಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ 43 ದಿನ ಆದರೂ ಕೂಡ ವಿಸರ್ಜನೆ ಇನ್ನೂ ಮಾಡಿಲ್ಲ. ಇದೆಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. 43 ದಿನವಾದರೂ ಗಣೇಶ ವಿಸರ್ಜನೆ ಇಲ್ಲ. ಹಿಂದೂ ಮಹಾಸಭಾ ಸಮಿತಿಯಿಂದ ಡಿಜೆಗೆ ಪಟ್ಟು. ರಾಜ್ಯಾದ್ಯಂತ ಈಗ ಗಣೇಶ ವಿಸರ್ಜನೆ ಮುಕ್ತಾಯಗೊಂಡಿದೆ. ಆದರೆ ಹಾವೇರಿ ಜಿಲ್ಲೆ ಬಂಕಾಪುರ ಪಟ್ಟಣದಲ್ಲಿ ಡಿಜೆಗೆ ಅವಕಾಶ ನೀಡದ ಹಿನ್ನೆಲೆ 43 ದಿನಗಳು ಕಳೆದರೂ ಗಣಪತಿ ವಿಸರ್ಜನೆ ಮಾಡಿಲ್ಲ. ಪೊಲೀಸ್ ಇಲಾಖೆ ಡಿಜೆಗೆ ಅನುಮತಿ ನೀಡಬೇಕು, ಇಲ್ಲವಾದರೆ ಗಣಪತಿ ವಿಸರ್ಜನೆ ಮಾಡುವುದಿಲ್ಲ ಎಂದು ಯುವಕರು ಪಟ್ಟು ಹಿಡಿದಿದ್ದಾರೆ. ಜಿಲ್ಲೆಯ ಪ್ರಸಿದ್ಧ ಮೂರ್ತಿಗಳಲ್ಲಿ ಒಂದಾದ ಬಂಕಾಪುರದ ಹಿಂದೂ ಮಹಾಸಭಾ ಗಣೇಶ ಮೂರ್ತಿ ವಿಸರ್ಜನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ವಿಸರ್ಜನೆ ಸಂದರ್ಭದಲ್ಲಿ ಡಿಜೆ ವಿಚಾರವಾಗಿ ಹಲವು ದಿನಗಳಿಂದ ಚರ್ಚೆ ನಡೆಯುತ್ತಿದೆ. ಆದರೆ ಪೊಲೀಸರು ಡಿಜೆಗೆ ಅವಕಾಶವಿಲ್ಲವೆಂದು ಹೇಳುತ್ತಿದ್ದಾರೆ. 42 ವರ್ಷಗಳಿಂದ ಗಣಪತಿ ಪ್ರತಿಷ್ಠಾಪಿಸಿದ್ದೇವೆ, ಯಾವುದೇ ಗಲಾಟೆ ಆಗಿಲ್ಲ. ಈ ವರ್ಷ ಮಾತ್ರ ಹಿಂದೂ ಮಹಾಸಭಾ ಗಣಪತಿ ಅಂದ್ರೆ ಎಲ್ಲ ಕಾನೂನು ಬರುತ್ತವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಲ ಅಡೆತಡೆ ಆಗಿದೆ ಅಂತಂದರೆ ಹಾವೇರಿ ಜಿಲ್ಲೆಗೆ ಅಷ್ಟೇ ಸೀಮಿತ ಮಾಡಿದ್ದಾರೆ. ಆಮೇಲೆ ಪರ್ಟಿಕ್ಯುಲರ್ ಬಂಕಾಪುರದಾಗ ಹಚ್ಚಕ್ಕೆ ಕೊಡಲ್ಲ ಅನ್ನೋ ಇದೊಂದು ನಮ್ಮದು ಪ್ರಶ್ನೆ. ಕಾರಣ ಏನು ಸರ್? ಕಾರಣ ಅದೇ ಪೊಲೀಸ್ ಇಲಾಖೆದವ್ರಿಗೆ ಗೊತ್ತದು ಯಾಕೆ ಕೊಡಲ್ಲ ಅನ್ನೋದು. ಬಂಕಾಪುರ ಹಿಂದೂ ಮಹಾಸಭಾ ಗಣಪತಿ ಪ್ರತಿಷ್ಠಾಪನೆ ಮಾಡಿ 43 ದಿನಗಳು ಕಳೆದರೂ ವಿಸರ್ಜನೆಗೆ ಮುಂದಾಗಿಲ್ಲ. ಈಗ ಡಿಜೆಗಾಗಿ ಗಣೇಶ ಉತ್ಸವ ಸಮಿತಿ ಬಿಗಿಪಟ್ಟು ಹಿಡಿದಿದೆ. ಪೊಲೀಸರು ಅನುಮತಿ ಕೊಡ್ತಾರಾ, ಕೊಡದಿದ್ರೆ ಗಣಪತಿ ವಿಸರ್ಜನೆ ಯಾವಾಗ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ. ರಾಜ್ಯಾದ್ಯಂತ ಗಣೇಶ ವಿಸರ್ಜನೆ ಮುಕ್ತಾಯಗೊಂಡಿದೆ. ಆದರೆ ಈ ಊರಲ್ಲಿ ಮಾತ್ರ ಮೆರವಣಿಗೆಯಲ್ಲಿ ಡಿಜೆಗೆ ಅವಕಾಶ ನೀಡಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ 43 ದಿನ ಆದರೂ ಕೂಡ ವಿಸರ್ಜನೆ ಇನ್ನೂ ಮಾಡಿಲ್ಲ. ಇದೆಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. 43 ದಿನವಾದರೂ ಗಣೇಶ ವಿಸರ್ಜನೆ ಇಲ್ಲ. ಹಿಂದೂ ಮಹಾಸಭಾ ಸಮಿತಿಯಿಂದ